ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳು, ಆ ಅನ್ಯಾಯದ ವಿರುದ್ಧ ಹೋರಾಟ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ರು. ದೆಹಲಿ ಚಲೋ ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಹಾಗಾಗಿ ದೆಹಲಿಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ರಾಜಕೀಯ ಏನೂ ಇಲ್ಲ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇದು ಬಿಜೆಪಿ ವಿರುದ್ಧದ ಪ್ರತಿಭಟನೆ ಅಲ್ಲ, ಇದು ರಾಜಕೀಯ ಕೂಡ ಇಲ್ಲ. ಬಿಜೆಪಿಯವರೇ ನೀವು ಪ್ರತಿಭಟನೆಗೆ ಬನ್ನಿ ಅಂತ ಮುಖ್ಯಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಈ ಹಿಂದೆನೇ ಡಿ.ಕೆ. ಶಿವಕುಮಾರ್ ಕೂಡ ಕರೆ ಕೊಟ್ಟಿದ್ರು. ಯಾತಕ್ಕೋಸ್ಕರ 7ನೇ ತಾರೀಕು ದೆಹಲಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅಂಕಿ ಅಂಶಗಳ ಸಮೇತವಾಗಿ ಸಿದ್ದರಾಮಯ್ಯನವರು ಮಾತನಾಡಿ, ಜೊತೆಗೆ ನಿಮಗಿದೆಲ್ಲ ಕನ್ವಿನ್ಸ್ ಆಗಿದೆ ಅಂತ ಅನಿಸ್ತಾ ಇದೆ, ಅನ್ಯಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ, ಹಾಗಾಗಿ ಕೇಂದ್ರದ ಗಮನವನ್ನು ಸೆಳೆಯೋದಕ್ಕೆ ನಾವು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ, ಬಿಜೆಪಿಯವರು ನೀವು ಕೂಡ ಬನ್ನಿ ಅಂತ ಅವರು ಕರೆ ಕೊಟ್ಟಿದ್ದಾರೆ. ಸೂಕ್ಷ್ಮವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಕೆಲ ಕೇಂದ್ರ ಸರ್ಕಾರ ಸೂಕ್ಷ್ಮತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಈಗ ನರೇಂದ್ರ ಮೋದಿಯವರು ಬಹಳ ಮಾತಾಡ್ತಾರೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಎಲ್ಲ ಹಿಂದುಳಿದವರ ಬಗ್ಗೆ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳ್ತಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರತಿಭಟನೆ, ದೇಶದ ಗಮನ ಸೆಳೀಲಿಕ್ಕೆ, ದೇಶದ ಜನರ ಗಮನ ಇವರು ಕೂತ್ಕೊಂಡ್ರಿ. ಆಮೇಲೆ ನೆಕ್ಸ್ಟ್ ನೀವು ಸರ್, ನಿರ್ಮಲಾ ಸೀತಾರಾಮನ್ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ರಂಜನ್ ಚೌಧರಿ ಅವರಿಗೆ. ಫಿನಾನ್ಸ್ ಮಿನಿಸ್ಟರ್ ಹ್ಯಾಸ್ ನೋ ರೋಲ್ ಟು ಸ್ಟಾಪ್ ಎನಿ ಫಂಡ್ಸ್ ಗೋಯಿಂಗ್ ಟು ಸ್ಟೇಟ್ ಅಂತ ನಿರ್ಮಲಾ ಸೀತಾರಾಮನ್ ಸರ್. ಆಯ್ತು, 5,300 ಕೋಟಿ ಅನೌನ್ಸ್ ಮಾಡಿದವ್ರು ಯಾರು? ಯಾರ್ರೀ? ಯಾರಪ್ಪ? ಬಜೆಟ್ ನಲ್ಲಿ ಅಪ್ಪರ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವ್ರು ಯಾರು? ಫೈನಾನ್ಸ್ ಮಿನಿಸ್ಟರ್. ನನ್ ಅದರ್ ದ್ಯಾನ್ ಮಿಸಸ್ ನಿರ್ಮಲಾ ಸೀತಾರಾಮನ್. ನಂಬರ್ 1. ನಂಬರ್ 2, ಇಂಟ್ರಿಮ್ ಬಜೆಟ್ ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ. ಇಂಟ್ರಿಮ್ ಬಜೆಟ್ ನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನು ತಿರಸ್ಕಾರ ಮಾಡಿದವರು ಯಾರು? ನಂಬರ್ 2. ನಂಬರ್ 3, 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, ಅದಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ ಒಟ್ಟು ತಿರಸ್ಕಾರ ಮಾಡಿದವರು ಯಾರು? ಪ್ಲೀಸ್ ಆಸ್ಕರ್. ನೀನು ತಳಪ್ಪ, ಇವನು ಹೇಳಪ್ಪ, ಇವನೇ. Nirmala Sitharaman says that it is politically motivated by the state governments. You are spending more money on guarantees, and that's the reason your budget is not able to sustain. It is totally incorrect. This is nothing to do with the guarantee scheme. This is nothing to do with the guarantee scheme. When interim interim report was submitted to Srimati Finance Minister, these guarantees were not announced. ಅಲ್ಲ, ಅನೌನ್ಸ್ ಆಗಿತ್ತಾ? ಮತ್ತೆ ಹೆಂಗೆ ಗ್ಯಾರಂಟಿ ಲಿಂಕ್ ಮಾಡ್ತೀರಿ? ಅವ್ರು ಹೆಂಗ್ ಲಿಂಕ್ ಮಾಡ್ತಾರೆ? ಸುಳ್ಳಲ್ವಾ? ಸುಳ್ಳು. ನೆಕ್ಸ್ಟ್ ಕೇಳಿಸ್ತಾ ಇಲ್ಲ. ಕೇಳ್ರಿ, ಸುಮ್ನಿರ್ರಿ. ಸುಮ್ನಿರ್ರಿ. ಓಕೆ, ಪತ್ರಕರ್ತರ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ಬಿಜೆಪಿ ಕಡೆಯಿಂದಲೂ ಕೂಡ ಕೆಲವೊಂದು ಆರೋಪಗಳು, ಸಮರ್ಥನೆಗಳು ಬಂದಿತ್ತಲ್ಲ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ ಸದನದಲ್ಲೇ ಉತ್ತರ ಕೊಟ್ಟಿದ್ದರು. ಯಾವ ಪರಿಹಾರ ದುಡ್ಡು ಹೋಗೋದಕ್ಕೆ ನನ್ನ ಪಾತ್ರ ಏನೂ ಇಲ್ಲ ಅಂತ ಅದಕ್ಕೂ ಉತ್ತರ ಕೊಟ್ಟರು. ಹಾಗಾಗಿ ಇದು ನಿಜಕ್ಕೂ ಕೂಡ ಅನುದಾನದ ದೊಡ್ಡ ಫೈಟ್. ಇದು ಇಷ್ಟಕ್ಕೆ ನಿಲ್ಲಲ್ಲ. ಈಗಾಗಲೇ ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ರು ಸಿದ್ದರಾಮಯ್ಯನವರು, ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಮಾತನಾಡಿದ್ರು, ಅಶೋಕ್ ಬಗ್ಗೆ ಮಾತನಾಡಿದ್ರು. ಇವರ ಕಾಲಾವಧಿಯಲ್ಲೇ ಕೇಂದ್ರದಿಂದ ಬರಬೇಕಾಗಿದ್ದ ಹಣ ಬರಲಿಲ್ಲ, ಇವರು ಯಾರೂ ಬಾಯಿ ಬಿಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥವರು, ಅವರೇ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅವರು ನೇರವಾಗಿ 11,000 ಚಿಲ್ಲರೆ ಕೋಟಿ ಅದನ್ನು ಡಿನೇ ಮಾಡಿದ್ದಾರೆ ರಾಜ್ಯಕ್ಕೆ ಕೊಡೋದನ್ನು. ಎಲ್ಲರ ಪಾತ್ರ ಇದೆ. ಕೇಂದ್ರದ ಸಚಿವರು ಅಂತ ಅನ್ನಿಸ್ಕೊಂಡವ್ರು ಯಾರೂ ಬಾಯಿ ಬಿಡ್ತಿಲ್ಲ. ಶೋಭಾ ಕರಂದ್ಲಾಜೆ, ಭಗವಂತ ಖೂಬಾ, ಪ್ರಹ್ಲಾದ್ ಜೋಶಿ ಯಾರೂ ಕೂಡ